ಆಳಂದನಲ್ಲಿ ಶ್ರೀ ಹನುಮಾನ ಜನ್ಮೋತ್ಸವ ಹಾಗೂ 95ನೇ ಮಹಾರಥೋತ್ಸವದ ಸಂಭ್ರಮ. ಆಳಂದ ಪಟ್ಟಣದ ಗ್ರಾಮ ದೇವತೆ ಶ್ರೀ ಹನುಮಾನ ದೇವಸ್ಥಾನದ ಜನ್ಮೋತ್ಸವದ ನಿಮಿತ್ತ 95ನೇ ಮಹಾರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ನಡೆಸಲು ಭರದ ಸಿದ್ಧತೆ ನಡೆದಿದೆ. ಈ ಕುರಿತು ಜಾತ್ರಾ ಮಹೋತ್ಸವದ ವಾಲ್ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಕ್ತಾದಿಗಳ ಪರವಾಗಿ ಶ್ರೀಶೈಲ ಪಾಟೀಲ ಮತ್ತು ಮಹಾಂತೇಶ ಬಿ. ಡೊಳ್ಳೆ ಅವರು ಮಾಹಿತಿ ನೀಡಿದರು. ಈಗಾಗಲೇ ದೇವಸ್ಥಾನದಲ್ಲಿ ಮಾರ್ಚ್ 26ರಿಂದ ಏಪ್ರಿಲ್ 2ರವರೆಗೆ ಅಖಂಡ ನಾಮ ಸಪ್ತಾಹ ನಡೆಯುತ್ತಿದೆ. ಪ್ರತಿ ರಾತ್ರಿ 9 ಗಂಟೆಗೆ ಸ್ಕ್ರೀನ್ ಪರದೆಯ ಮೂಲಕ ರಾಮಾಯಣ ದರ್ಶನಂ, ಪೌರಾಣಿಕ ಕಲೆಯ ಪ್ರದರ್ಶನ ಜರುಗುತ್ತಿದೆ. ಏಪ್ರಿಲ್ 2ರ ಕಾರ್ಯಕ್ರಮಗಳು: ಅಂದು ಪ್ರಾತಃ ಕಾಲ ಬೆಳಗಿನ ಜಾವ 5:30 ಗಂಟೆಗೆ ಬಾಲ ಹನುಮಾನ ತೊಟ್ಟಲು ಕಾರ್ಯಕ್ರಮ ಹಾಗೂ ಶ್ರೀ ಹನುಮಾನ ಜನ್ಮೋತ್ಸವ ನಡೆಯಲಿದೆ. ಮಧ್ಯಾಹ್ನ 1:30 ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಂದಿಕೋಲ, ಕುಂಭ ಹಾಗೂ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಡೊಳ್ಳು ಕುಣಿತ, ಚೆಂಡೆ ಕುಣಿತ, ನವಿಲು ಕುಣಿತ ಮತ್ತು ಭಜಂತ್ರಿಯ ವಿಶೇಷ ಮೆರವಣಿಗೆ ಸಾಗಿ ದೇವಸ್ಥಾನ ತಲುಪಲಿದೆ. ಸಂಜೆ 6 ಗಂಟೆಗೆ ಭವ್ಯ ಮಹಾರಥೋತ್ಸವ ಜರುಗಲಿದೆ. ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು: ಏಪ್ರಿಲ್ 2 ಮತ್ತು 3ರಂದು ಶರಣಬಸಪ್ಪ ಕೆ. ಮಾಸ್ತರ್ ಅವರ ನೇತೃತ್ವದಲ್ಲಿ ಹರದೇಶಿ ನಾಗೇಶಿ ಗೀಗಿ ಪದಗಳ ಸ್ಪರ್ಧೆ ನಡೆಯಲಿದೆ. ಏಪ್ರಿಲ್ 2ರಂದು ಯುವ ತರುಣ ಮಂಡಳಿಯಿಂದ ಅಣ್ಣನ ಅರಮನೆ, ಏಪ್ರಿಲ್ 3ರಂದು ಮಾನವರ ಮನೆತನದಲ್ಲಿ ಹಾಗೂ ಏಪ್ರಿಲ್ 4ರಂದು ಮತ್ತೆ ಅಣ್ಣನ ಅರಮನೆ ನಾಟಕ ಪ್ರದರ್ಶನಗೊಳ್ಳಲಿವೆ. ಏಪ್ರಿಲ್ 3ರಂದು ಸಂಜೆ ಬೆಳಗಿನ ಜಾವ 4 ಗಂಟೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದ ಜಂಗಿ ಪೈಲ್ವಾನರ ಕುಸ್ತಿ ಪಂದ್ಯಾವಳಿ ಹಾಗೂ ರಾತ್ರಿ 8 ಗಂಟೆಗೆ ರಂಗುರಂಗಿನ ಮದ್ದು ಸುಡುವ ಪಟಾಕಿ ಪ್ರದರ್ಶನ ಇರಲಿದೆ. ಏಪ್ರಿಲ್ 5ರಂದು ಬಸವರಾಜ ಗಂಗನಳ್ಳಿ ಸಾರಥ್ಯದಲ್ಲಿ ರೇಣುಕಾ ಯಲ್ಲಮ್ಮ ಪೌರಾಣಿಕ ನಾಟಕ ಪ್ರದರ್ಶನವಾಗಲಿದೆ. ಕಮಿಟಿಯ ಅಧ್ಯಕ್ಷರಾದ ಡಾ. ಯೋಗೇಶ ದೇಶಪಾಂಡೆ ನೇತೃತ್ವದಲ್ಲಿ ಹಿರಿಯ ಮುಖಂಡರಾದ ಬಾಬುರಾವ್ ಬನಶೆಟ್ಟಿ, ಶ್ರೀಶೈಲ ಪಾಟೀಲ ಸೇರಿದಂತೆ ಕಮಿಟಿಯ ಪ್ರಮುಖರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಬೇಕೆಂದು ಜಂಟಿಯಾಗಿ ಮನವಿ ಮಾಡಿದ್ದಾರೆ.